ಈಗ AI ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ರೋಡ್ ಸ್ಟೇಟಸ್ ನೋಡಲಿಕ್ಕೆ ನಾವು ಕ್ಯಾಮ್ರಾಗಳು ಕೊಂಡ್ಕೊಂಡಿದ್ದೇವೆ. 15 ಕ್ಯಾಮ್ರಾ, ಅದು 5 ಲಕ್ಷ ಒಳಗಾಗಿ ಇವೆ. ಅದು ನಮ್ಮ ಇಂಜಿನಿಯರ್ಸ್ ಅವರ ವಾಹನದ ಮೇಲೆ ಹಾಕ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡ್ತದೆ. ಆಮೇಲೆ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ಗೆ ಎಷ್ಟು ಲಾಗಿನ್ ಇರುತ್ತೆ ದಿನನಿತ್ಯ, ಅದು ಸ್ವಲ್ಪ ಖರ್ಚ ಇದೆ, ಅದನ್ನು ಕೂಡ ಜಾಸ್ತಿ ಏನಿಲ್ಲ, ಅದು ಕೂಡ ನಾವು ವಹಿಸ್ತೇವೆ. ಆ ಪ್ರಕಾರ ಫಸ್ಟ್ 1400 ನಮ್ಮ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಮೇಲೆ ನಮ್ಮ ವಾಹನಗಳನ್ನು ಓಡಿಸಿ, ಸ್ವಲ್ಪ ವಾಹನ ನಿಧಾನಗತಿಯಿಂದ ಓಡ್ತದೆ. 5 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಸ್ವಲ್ಪ ಮೂವ್ ಮಾಡಬೇಕಾಗಿರುವುದರಿಂದ ಆ್ಯಂಡ್ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಮೇಲೆ ಹೋಗಬೇಕಾಗಿರುವುದರಿಂದ ಸ್ವಲ್ಪ ಲೀನ್ ಟೈಮ್ನಲ್ಲಿ ಮಾತ್ರ 4-5 ತಾಸು ಮಾತ್ರ ಮಾಡಲಿಕ್ಕೆ ಬರುತ್ತದೆ. ಹೀಗಾಗಿ ಒಂದು ಕ್ಯಾಮ್ರೆಯಿಂದ 20 ಕಿಲೋಮೀಟರ್ವರೆಗೂ ಆಗ್ಬೋದು. 15 ಕ್ಯಾಮ್ರಾ ಇರುವುದರಿಂದ 300 ಕಿಲೋಮೀಟರ್ವರೆಗೂ ಆಗ್ಬೋದು. ಅದನ್ನು ಬಳಕೆ ಮಾಡಿಕೊಂಡು ಆಮೇಲೆ ಇದನ್ನು ಹೇಗೆ ರೆಸ್ಪಾನ್ಸ್ ಬರುತ್ತೆ ನೋಡಿಬಿಟ್ಟು ನಾವು ಝೋನ್ನಲ್ಲಿ ಇರ್ತಕ್ಕಂಥ ನಮ್ಮ ರೋಡ್ಸ್ಗಳಲ್ಲಿ ಕೂಡ ಇದನ್ನು ಅಳವಡಿಕೆ ಮಾಡಿಕೊಂಡು ಹೋಗ್ತೇವೆ. ಇಲ್ಲ, ಆ ಥರ ಏನೂ ಇಲ್ಲ. ಕೋರ್ಟಿಂದ ನಮ್ಮ ಕಡೆಗೆ ಗಮನಕ್ಕೆ ಬಂದಿದ್ದು ಕೆಲವು ಪ್ರಕರಣಗಳಲ್ಲಿ ಈಗ ಆಯೋಗ ಕಡೆಯಿಂದ ಇಷ್ಟು ಕಳಿಸಿ ಅಂತ ಹೇಳಿದ್ದಾರೆ. ರ್ಯಾಂಡಮೈಸ್ ಮಾಡಿ ಕಡತಗಳನ್ನು ಕಳಿಸ್ಬೇಕಾಗಿರುತ್ತೆ. ಅದನ್ನು ಆ ಕಡತಗಳು ನಮ್ಮ ಇಂಜಿನಿಯರ್ಸ್ ಅವರು ಸಲ್ಲಿಸ್ತಿರ್ಬೋದು. ಇಲ್ಲ, ನಾವು ಎಲ್ಲ ಫೈಲ್ಸ್ ಕಳಿಸಿದ್ದೀವಿ ಒಂದು ಟೈಮ್ಗೆ. ಅದು ಎಲ್ಲ ಫೈಲ್ ವಾಪಸ್ ಆಯಿತು. ಯಾಕೆಂದರೆ ನಾವು ಏನು ತಿಳ್ಕೊಂಡಿದ್ದೀವಿ, SITಗೆ ಹೇಗೆ ಎಷ್ಟು ಫೈಲ್ಸ್ ಕಳಿಸಿದ್ದೀವಿ ಆ ಎಲ್ಲ ಫೈಲ್ಸ್ ಆಯೋಗಕ್ಕೂ ಹೋಗ್ಬಿಡುತ್ತೆ ಅಂತ ತಿಳ್ಕೊಂಡು ನಾವು ಕಳಿಸಿದ್ದೀವಿ. ಅವರು ನಿಮ್ಮ ಪ್ರಕಾರ ನಾವು ಮಾಡ್ತಾ ಇಲ್ಲ, ನಾವು ನಮ್ಮದೇ ವಿಧಾನ ಮಾಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ರ್ಯಾಂಡಮೈಸ್ ಮಾಡಿಕೊಂಡು ಪಡಿತೇವೆ, ಆ ಫೈಲ್ಸ್ ಮಾತ್ರ ಕಳಿಸಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ಕಳಿಸ್ತೇವೆ. ನಾನು 2 ವಲಯ ಬಿಟ್ಟು 31ನೇ ತಾರೀಕು ಹೇಳ್ತೀನಿ. ಈಗ ನಾವು ಒಂದು ಗೂಗಲ್ ಶೀಟ್ ತಯಾರು ಮಾಡಿಕೊಂಡು ನಿಮಗೆ ಡ್ಯಾಶ್ಬೋರ್ಡ್ ಥರನೇ ತಯಾರು ಮಾಡಿ ಕೊಡ್ತೀನಿ. ಲಾಸ್ಟ್ ನಿನ್ನೆನೂ ಕೂಡ ಅರೌಂಡ್ 700-800 ಆಗಿದೆ. ಸೊ ಈಗ ನಾವು ಈ ಗತಿಯಲ್ಲಿ ಹೋದರೆ ಖಂಡಿತ ನಾನು ಇವತ್ತು 29, 30, 31 3 ದಿವಸದಲ್ಲಿ ಸುಮಾರು ಮಾಡ್ಬೋದು. ಅದು ನಾವು ಟೆಂಡರ್ ಕರೆದಿದ್ದು ಫೈನಲೈಸ್ ಮಾಡಿಕೊಂಡು ಸರ್ಕಾರದ ಹಂತದಲ್ಲಿ ಸಲ್ಲಿಸಿದ್ದೇವೆ. ಅದು ಕ್ಯಾಬಿನೆಟ್ ಮುಂದೆ ಹೋಗಬೇಕಾಗಿರುವುದರಿಂದ ಕ್ಯಾಬಿನೆಟ್ ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಕ್ಯಾಬಿನೆಟ್ ಕೂತ್ಕೊಂಡಿಲ್ಲ. ಹೀಗಾಗಿ ಅದನ್ನು ಅಲ್ಲಿ ಹೋಗಿ ಅಪ್ರೂವಲ್ ಆದಮೇಲೆ ಬರುತ್ತೆ. ಅದು ಏನಾಗಿದೆ, ಅದರಲ್ಲಿ ಅವಕಾಶ ಇತ್ತು. ಆದರೆ ಏನಾಗಿದೆ, ನಾವು LED ಬೇಸ್ಡ್ ಟೆಂಡರಿಂಗ್ ಮಾಡಬೇಕು ಅಂತ ಇರುವುದರಿಂದ ಹೊಸದಾಗಿ ಯಾರೊಬ್ರಿಗೆ ಕೊಟ್ಟರೆ 1 ವರ್ಷವಾಗಿ ಕೊಡಬೇಕಾಗಿತ್ತು. ನಾವು ಟೆಂಡರ್ ತಯಾರಿತ್ತು. 16th ಕೂಡ ನಾವು ಟ್ರೈ ಮಾಡಿದ್ದೀವಿ. 16th ಕೋಡ್ ಆಫ್ ಕಂಡಕ್ಟ್ ಬಂದಾಗ ಈಗ LED ಬೇಸ್ಡ್ ಟೆಂಡರ್ ಮಾಡ್ತಿರುವುದರಿಂದ ಆ ನಿರ್ವಹಣೆ ಮತ್ತು ಚೇಂಜ್ ಎಲ್ಲ ಅವರೇ ಮಾಡ್ಕೊಳ್ಬೇಕು ಅಂತ ಇರುವುದರಿಂದ ನಡುವೆ 3-4 ತಿಂಗಳಕ್ಕೆ ಯಾಕೆ ಟೆಂಡರ್ ಕರೆದು ಬೇರೆ ಯಾರು ಬರುವುದಿಲ್ಲ, ಅವರು ಹೊಸದಾಗಿ 2 ತಿಂಗಳಕ್ಕಾಗಿ ಯಾರು ಬರ್ತಾರೆ ಅಂತ ವಿಡ್ರೂ ದ ಟೆಂಡರ್ ಆ್ಯಂಡ್ ಎಕ್ಸ್ಟೆಂಡ್ ಮಾಡಿದ್ದೀವಿ. ಇಲ್ಲ, ನಿಮ್ಗೆ ಗೊತ್ತಿಲ್ಲ ಸರ್, ಅಲ್ಲಿ ಹೇಳಿದೆ SDMCಯಿಂದ ಆಯ್ಕೆ ಮಾಡಿದ ಮೇಲೆ ಆ BO ಅವರು DDO ಆಗಿರುವುದರಿಂದ ಡಿಸ್ಪರ್ಸ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ. ಅದಕ್ಕೆ ನಾವು ಕೂಡ ಕಲಿತ್ಕೊಂಡು ಹೇಗೆ ನಮ್ಮ BBMPಯಲ್ಲಿ ಅದೇ ಪ್ರಕಾರ ಪ್ಯಾರಲಲ್ ವ್ಯವಸ್ಥೆ ಹೇಗೆ ಮಾಡಬೇಕು ಅಂತ ನಾವು ಆ ವ್ಯವಸ್ಥೆ ಇಟ್ಕೊಳ್ತಾ ಇದ್ದೀವಿ. ಅವರಿಗೆ ಸಂಬಳ ಪೇಮೆಂಟ್ ಆಗುವವರೆಗೂ ಆ ವ್ಯವಸ್ಥೆ ಸರಿಯಾಗಿಬಿಡುತ್ತೆ. SDMC ನೇಮಕ ಮಾಡೋದು, BO ಅವರು ಕೌಂಟರ್ ಸೈನ್ ಮಾಡೋದು, ಅದು ಕರೆಕ್ಟು. ಈಗ ನಾವು ಟೋಟಲ್ ನೀರು ಪೂರೈಕೆಯಲ್ಲಿ 10%ಗಿಂತ ಕಡಿಮೆ ಇದ್ದೀವಿ. 10%ನೂ ಇಲ್ಲ. 110 ಹಳ್ಳಿಗೆ ಸಂಬಂಧಪಟ್ಟಂತೆ ಬೋರ್ವೆಲ್ಸ್ಗೆ ಮಾತ್ರ ನಾವು ಚೆಕ್ ಮಾಡಬೇಕು ಮತ್ತು RO ಪ್ಲಾಂಟ್ಸ್ಗೆ ನಾವು ಚೆಕ್ ಮಾಡಬೇಕು. ಉಳಿದು ಎಲ್ಲ ಬೋರ್ವೆಲ್ಸ್ ಕೂಡ ಸುಮಾರು 2 ಕಂತಿನಲ್ಲಿ BWSSBಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಮತ್ತು ಈ ಡೈರೆಕ್ಷನ್ BWSSB ವಾಟರ್ಗೆ ಇರುವುದರಿಂದ ನೀವು 95% ವಾಟರ್ BWSSB ಮಾಡ್ತಿರೋದ್ರಿಂದ ಅವರು ಸ್ಯಾಂಪಲ್ ಮಾಡ್ತಾ ಇದ್ದಾರೆ. ಅವ್ರ ಕಡೆಗೆ ಅವ್ರದ್ದು ಲ್ಯಾಬ್ನಲ್ಲಿ ನಾವು ಕೂಡ ನಮ್ಮ ಸ್ಯಾಂಪಲ್ ಕಳಿಸ್ತೀವಿ. ಜಾಹೀರಾತಿ ಫಲಕ ತರುವುದಲ್ಲಿ ಏನಿದೆ, ನಮ್ಮ ಸಿಬ್ಬಂದಿ ಏನಿದೆ ಆ ಸಿಬ್ಬಂದಿ ಬಳಕೆ ಮಾಡಿಕೊಂಡು, ಕಂದಾಯ ಇಲಾಖೆ ಬಳಕೆ ಮಾಡಿಕೊಂಡು ಮಾಡ್ಲಿಕ್ಕೆ ಹೋದರೆ ಅವರಿಗೆ ಇತಿಮಿತಿ ಇದೆ. ಯಾಕೆಂದರೆ ಅವ್ರ ಸಾಮರ್ಥ್ಯ, ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು, ಇತ್ಯಾದಿ ಮಾಡಬೇಕು. ಹೀಗಾಗಿ ನಾವು ಒಂದು ಟೆಂಡರ್ ಬೇರೆ ಹೈದರಾಬಾದ್ ಮತ್ತು ಡೆಲ್ಲಿ ನೋಡಿಕೊಂಡು ಒಂದು ಟೆಂಡರ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಆ ಟೆಂಡರ್ ಈಗ ಮಾಡಲಾಗಿದೆ. ಇವತ್ತು ಕೂಡ ಲಾಸ್ಟ್ ಡೇಟ್ ಇದೆ, ನೋಡೋಣ. 2 ಸಲ ಯಾರೂ ಬಿಡ್ ಮಾಡಿಲ್ಲ, ಅದರಲ್ಲಿ ಏನು ಚೇಂಜಸ್ ಮಾಡಬೇಕು ನೋಡೋಣ.
ನಮ್ಮ ಸಾಮರ್ಥ್ಯದಷ್ಟು ನಾವು ತೆರವುಗೊಳಿಸ್ತಾ ಇದ್ದೇವೆ. ಈಗಾಗಲೇ ಬಹಳಷ್ಟು ತೆಗೆದಿದ್ದೇವೆ, ಚಾರ್ಜಸ್ಸು ಮಾಡಿದ್ದೇವೆ. LED ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿಂದೇಟಾಗಿದೆ, ಯಾಕೆಂದರೆ ಅದು ಬಹಳ ಟೆಕ್ನಿಕಲ್ ಇದೆ. ತೆಗಿಬೇಕಾದ್ರೆ ಅದು ತೆಗೆದು ಎಲ್ಲಿ ಇಡಬೇಕು, ಯಾಕೆಂದರೆ ಅದು ಕಾಸ್ಟ್ಲಿ ಐಟಮೂ ಇದೆ. ಮತ್ತು ಅವರು ಕೋರ್ಟಿಗೆ ಹೋಗಿ ಎಷ್ಟೇನೋ ಬರ್ಬೋದು, ಯಾಕೆಂದರೆ ಅವ್ರದ್ದು ಪ್ರಾಪರ್ಟಿ ನಾವು ವಶಕ್ಕೆ ತೆಗೆದುಕೊಳ್ತಾ ಇದ್ದೀವಿ, ಒಂದು ಅಡ್ವರ್ಟೈಸ್ಮೆಂಟ್. ಹೀಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಹಿಂದೇಟಿದೆ, ಅದು ನಾವು ಒಪ್ಕೊಂಡು. ಅಲ್ಲ, ಈಗ ನಾವು ಒಂದು ಏಜೆನ್ಸಿ ತೊಗೊಂಡ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಅವರು ನಮಗೆ ಚಾರ್ಜ್ ಮಾಡ್ಬೋದು ಅಥವಾ ರೆವೆನ್ಯೂ ಶೇರಿಂಗ್ ಮಾಡಲು ಮಾಡ್ಬೋದು. ಸೊ ಬೇರೆ ಹೈದರಾಬಾದಲ್ಲಿ ಆ ಪ್ರಕಾರ ಮಾಡಿದ್ದಾರೆ.